ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸಸ್ ಸಯನ. ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ ಏನಂತ ಅಂದರೆ ರೈಸ್ ಬಾತ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ನೋಡಿ. ಇವಾಗ ನಾನು ರೈಸ್ ಬಾತ್ ಮಾಡೋಕ್ಕೆ ಒಂದು ಗೆಡ್ಡೆಕೋಸು, ಬೀನ್ಸು, 2 ಈರುಳ್ಳಿ, 2 ಟೊಮೊಟೊ, 5 ಹಸಿಮೆಣಸಿನ್ಕಾಯಿ, 1 ಕ್ಯಾರೆಟ್ ತೊಗೊಂಡಿದ್ದೀನಿ. ಇಷ್ಟೂ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಗೆಡ್ಡೆಕೋಸು, ಕ್ಯಾರೆಟು, ಬೀನ್ಸು, ಟೊಮೊಟೊ ಮತ್ತು ಈರುಳ್ಳಿ ಇಷ್ಟೂ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಬೇಕು. ಅತಿ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರು ಏನು ಚೆನ್ನಾಗಿರಲ್ಲ. ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಬೇಕು. ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು, ಆಮೇಲೆ 1-2 ಏಲಕ್ಕಿ ಮತ್ತು ಸೋಂಪು ಕಾಳು ಮತ್ತು ಪಲಾವ್ ಎಲೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದು ಇವಾಗ ಹಾಕಿದ್ದೀವಲ್ಲ ಮಸಾಲ ಐಟಮ್ಸು, ಅದು ಸ್ವಲ್ಪ ಫ್ಲೇವರ್ ಬಿಡೋವರೆಗೂ ಫ್ರೈ ಮಾಡ್ಕೊಬೇಕು. ಅದಾದ ತಕ್ಷಣ ಹಸಿಮೆಣ್ಸಿನ್ಕಾಯಿ ಹಾಕಿದಾಗ ಸ್ವಲ್ಪ ದೂರದಿಂದ ಹಾಕಿ, ಇಲ್ಲಾಂದರೆ ಸಿಡಿದ್ಬಿಡುತ್ತೆ ಮುಖಕ್ಕೆಲ್ಲ. ಅದು ಹಸಿಮೆಣ್ಸಿನ್ಕಾಯಿ ಶೀಟ್ಸ್ ಏನಿದೆ ಅದು ಸಿಡಿದ್ಬಿಡುತ್ತೆ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿದ್ದಕ್ಕೆ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿನ ನಾವು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಅದು ಗೋಲ್ಡನ್ ಕಲರ್ ಯಾವುದೇ ಅಡುಗೆಗಾದ್ರೂ ಅಷ್ಟೇ, ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಅದು ಅಡುಗೆ ಎಲ್ಲ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಚಕ್ಕೆ, 1-2 ಲವಂಗ ಹಾಕಬೇಕು. ಅದಾಕಿದ್ಮೇಲೆ ಏನು ತರಕಾರಿ ಕಟ್ ಮಾಡ್ಕೊಂಡಿದ್ವಿ, ಬೀನ್ಸು, ಗೆಡ್ಡೆಕೋಸು, ಕ್ಯಾರೆಟು, ಅದು ಮೂರನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು. 25% 30% ತರಕಾರಿಗಳು ಫ್ರೈಯಲ್ಲೇ ಬೆಂದೋಗ್ಬಿಡ್ಬೇಕು. ಆವಾಗ ನಾವೇನು ರೈಸ್ ಬಾತ್ ಮಾಡ್ತಿದ್ದೀವಿ ಅದೊಂಥರ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಸಿಗೆ ಇದ್ದರೆ ಚೆನ್ನಾಗಿರಲ್ಲ. ಸ್ವಲ್ಪ ಎಣ್ಣೆಲಿ ಫ್ರೈ ಆದರೆ ತರಕಾರಿಗಳು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಇನ್ನೊಂದು ಸಲ ಫುಲ್ ಫ್ರೈ ಮಾಡ್ಕೊಬೇಕು. ಬೆಳ್ಳುಳ್ಳಿನೂ ಸ್ವಲ್ಪ ಫ್ರೈ ಆಗಿದ್ದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊನೂ ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಏನಾದರೂ ನಾವು ಟೊಮೊಟೊ ಹಾಕಿದ ತಕ್ಷಣವೇ ಅಕ್ಕಿ ಏನಾದರೂ ಹಾಕ್ಬಿಟ್ರೆ ಹಸಿ ಸ್ಮೆಲ್ಲು ಫುಲ್ಲು ರೈಸ್ ಬಾತ್ ಏನು ಮಾಡಿರ್ತೀವಿ ಆ ರೈಸ್ ಬಾತ್ ಎಲ್ಲ ಫುಲ್ಲು ಹಸಿ ಟೊಮೊಟೊ ಸ್ಮೆಲ್ಲೇ ಹೊಡಿತಾ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಟೊಮೊಟೊ ಫುಲ್ಲು ಸ್ವಲ್ಪ ಮೆತ್ತಗಾಗೋವರೆಗೂ ಏನು ಮಾಡಬೇಕು, ನಾವು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಹಸಿ ಸ್ಮೆಲ್ ಬಿಟ್ಟ ಮೇಲೆ ನಾವು 1/4 ಸ್ಪೂನಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, 1/4 ಸ್ಪೂನಷ್ಟು ಗರಂ ಮಸಾಲ ಇಷ್ಟೂ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಆ ಮಸಾಲೆ ಏನು ಹಾಕಿದ್ದೀವಿ ಅದೆಲ್ಲ ತರಕಾರಿಗೆ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಉಪ್ಪು ಸ್ವಲ್ಪ ನಿಮಗೆ ಕಮ್ಮಿ ಅನಿಸ್ತಾ ಇದೆ ಅಂತ ಅಂದಾಗ ನಾವು ಅಕ್ಕಿ ಹಾಕ್ಬಿಟ್ಟು ನೀರು ಹಾಕ್ತೀವಲ್ವ, ಆವಾಗ ಒಂದು ಸಲ ಟೇಸ್ಟ್ ನೋಡಿಬಿಟ್ಟು ಅವಾಗಿನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಇವಾಗ ಉಪ್ಪು ಮತ್ತು ಮಸಾಲೆ ಐಟಮ್ ಎಲ್ಲ ಚೆನ್ನಾಗಿ ತರಕಾರಿಗೆ ಹಿಡ್ದಿದೆ ಅಂತ ಅಂದಮೇಲೆ ಒಂದು 1/4 ಚಮಚ ಮೆಣಸಿನ್ಕಾಯಿ ಪುಡಿ ಹಾಕಿ. ಖಾರ ಏನಾದರೂ ಕಮ್ಮಿ ಇತ್ತು ಅಂತಂದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಖಾರ ಏನಾದರೂ ಮೀಡಿಯಮ್ ಆಗಿತ್ತು ಅಂತಂದರೆ ಒಂದು 1/4 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಇದೆಲ್ಲ ಹಾಕೊಂಡ್ಮೇಲೆ ಆವಾಗಲೇ ನಾನು ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ. ಇದು ನಾವೇ ಬೆಳೆದಿರೋ ಅಕ್ಕಿ, ಸಣ್ಣ ಅಕ್ಕಿ. ಇವಾಗ ಇದನ್ನು ನಾವು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಸಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ನಾವು ರೈಸ್ ಬಾತ್ ಆದಮೇಲೆ ತರಕಾರಿಗಳೆಲ್ಲ ಮೇಲೆ ಬರೋಲ್ಲ, ಎಲ್ಲ ಅನ್ನಕ್ಕೆ ಎಲ್ಲ ಫುಲ್ ಮಿಕ್ಸ್ ಆಗಿರುತ್ತೆ. ಈ ಥರ ಏನಾದರೂ ನಾವು ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂತಂದರೆ ತರಕಾರಿಗಳೆಲ್ಲ ಮೇಲಿರುತ್ತೆ, ರೈಸ್ ಮಾತ್ರ ಕೆಳಗಡೆ ಇರುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನೀರು ಹಾಕ್ಕೊಳ್ಳೋಣ. ನೀರು ಅಂತಂದರೆ ಇವಾಗ ಕೆಲವೊಬ್ಬರು ಒಂದು ಗ್ಲಾಸಲ್ಲಿ ಅಳತೆ ಮಾಡ್ಕೊಂಡಿರ್ತಾರೆ, 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕ್ಕೊಬೇಕು ಅಂತ ಅಳತೆ ಮಾಡ್ಕೊತಾರೆ. ಆದರೆ ನಾವು ರೈಸ್ ಬಾತ್ ಆಗಲಿ ಪಲಾವ್ ಆಗಲಿ ಏನೇ ಮಾಡಿದ್ರೂ ನಾವು ಲೋಟದಲ್ಲಿ ಅಳತೆ ಮಾಡ್ಕೊಳ್ಳಲ್ಲ, ಬೆರಳಲ್ಲೇ ಅಳತೆ ಮಾಡ್ಕೊತೀವಿ. ಇವಾಗ ಒಂದು ಸಲ ಟೇಸ್ಟ್ ಮಾಡೋಣ. ಉಪ್ಪೆಲ್ಲ ಕರೆಕ್ಟಾಗಿತ್ತು ಅಂತಂದರೆ ಉಪ್ಪೇನು ಹಾಕ್ಕೊಳ್ಳೋದು ಬೇಡ. ಉಪ್ಪು ಕರೆಕ್ಟಾಗಿಲ್ಲ ಅಂದರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಆ ಬೆರಳು 2 ಗೆರೆ ಅಷ್ಟು ನೀರು ಇಟ್ಕೊಬೇಕು. ಅಕ್ಕಿ ಮೇಲೆ ಅಳತೆ ಇಟ್ಕೊಬೇಕು. ನಾವು ಯಾವತ್ತಿದ್ರೂ ಅಕ್ಕಿ ಮೇಲೆ ಅಳತೆ ಇಟ್ಕೊಬೇಕು. ಅಕ್ಕಿ ಮೇಲೆ 2 ಗೆರೆಯಷ್ಟು ನೀರಿತ್ತು ಅಂತಂದರೆ ರೈಸ್ ಬಾತು ಉದ್ರುವಾಗಿ ಬರುತ್ತೆ. ರೈಸ್ ಬಾತ್ ಅಲ್ಲ, ಪಲಾವ್ ಆದರೂ ಅಷ್ಟೇ, ನೀವು ಅನ್ನ ಏನು ಮಾಡಿದ್ರೂ ಅಷ್ಟೇ ಆ 2 ಗೆರೆಯಷ್ಟು ಅಕ್ಕಿ ಮೇಲೆ 2 ಗೆರೆಯಷ್ಟು ನೀವು ಇಟ್ಕೊಂಡ್ರೆ ಅನ್ನನಾದರೂ ಆಗಿರ್ಬೋದು, ರೈಸ್ ಬಾತು ಪಲಾವ್ ಏನೇ ಆಗಿರ್ಬೋದು ಉದ್ರುವಾಗಿ ಬರುತ್ತೆ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೇ ವಿಸಲ್ ಸಾಕು. 1 ವಿಸಿಲ್ ಆದ ತಕ್ಷಣ ನಾವು ಸ್ಟವ್ ಆಫ್ ಮಾಡೋಣ. ವಿಸಿಲ್ಲು ಅದೇ ಆರಬೇಕು. ನಾವು ವಿಸಿಲ್ ತೆಗೆದ್ರೆ ಅದೇನಾಗಿರುತ್ತೆ, ಮುಳ್ಳಕ್ಕಿ ಥರ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ವಿಸಿಲ್ ಅದೇ ಆರಬೇಕು. ವಿಸಿಲ್ ಆರಿದ್ಮೇಲೆ ನಾವು ಮುಚ್ಚಳ ತೆಗಿಬೇಕು. ಮುಚ್ಚಳ ತೆಗೆದ್ಮೇಲೆ ಫುಲ್ಲು ಅನ್ನ ಎಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ.
ಫುಲ್ಲು ಉದುರು ಆಗಿ ಆಗಿರುತ್ತೆ. ನೀವೇ ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಇದನ್ನೇನು ಮಾಡಬೇಕು ಅಂತಂದರೆ ಒಂದು ದೊಡ್ಡ ಪಾತ್ರೆಗೆ ತೊಗೊಂಡು ಮಿಕ್ಸ್ ಮಾಡ್ಕೊಬೇಕು. ಚಿಕ್ಕ ಕುಕ್ಕರ್ ಆಗಿರೋದ್ರಿಂದ ಮಿಕ್ಸ್ ಮಾಡಿದ್ರೆ ಎಲ್ಲ ಚೆಲ್ಲೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ದೊಡ್ಡ ಬೋಸಿಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಅನ್ನನೆಲ್ಲನೂ ಮಿಕ್ಸ್ ಮಾಡ್ಕೊಬೇಕು. ಕೆಳಗಡೆ ಮೇಲ್ಗಡೆ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು. ಕೆಳಗಡೆ ಸ್ವಲ್ಪ ಬಿಳಿ ಬಿಳಿ ಅನ್ನ ಥರ ಆಗಿಬಿಟ್ಟಿರುತ್ತೆ. ಅದು ಎಲ್ಲ ಮಸಾಲೆ ಎಲ್ಲ ಹಿಡಿಬೇಕು ಅದಕ್ಕೆ. ಅದಕ್ಕೊಂದು ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಫುಲ್ಲು ಬಿಳಿ ಕೆಳಗಡೆ ಬಿಳಿ ಅನ್ನ ಇರೋದು ಮತ್ತು ಎಲ್ಲ ಮಸಾಲೆ ಫುಲ್ ಎಲ್ಲದಕ್ಕೂ ಮಸಾಲೆ ಹಿಡಿಯುತ್ತೆ. ಆಮೇಲೆ ಒಂದು ತಟ್ಟೆ ತೊಗೊಂಡು ಅದಕ್ಕೆ ಬಡಿಸ್ಕೊಳ್ಳಿ. ನೀವೇ ನೋಡ್ತಾ ಇರ್ಬೋದು ಮುಳ್ಳಕ್ಕಿ ಥರನೂ ಇಲ್ಲ, ಜಾಸ್ತಿ ಬೆಂದು ಹೋಗಿಲ್ಲ, ಒಂದು ಮೀಡಿಯಮ್ ಆಗಿದೆ. ಇವಾಗ ಬಡಿಸ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ.